ಹಾಯ್ ಸರ್. ನಮಸ್ತೆ ನಮಸ್ತೆ ಹೇಳಿ ಸರ್, ಮೂವಿ ಲ್ಯಾಂಡ್ ಲಾರ್ಡು ಯಾಕೆ ಫ್ಯಾನ್ಸ್ ಬಂದು ನೋಡಬೇಕು? ಫ್ಯಾನ್ಸ್ ಅನ್ನೋದಂತ ಎಲ್ಲರ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಮಾನತೆ ಹಕ್ಕನ್ನ ಬಂದ್ಬಿಟ್ಟು ನಮ್ಮ ದುನಿಯಾವಿ ಸರ್ ಈ ಸಿನಿಮಾ ಮೂಲಕ ಯಾವ ತರ ಕಿರುಕುಳ ನಡೀತು ಅದನ್ನ ಯಾವ ರೀತಿ ತಡೆಗಟ್ಟಿದ್ರು. ಮತ್ತೆ ಇವಾಗ ಮತ್ತೆ ಇವಾಗ ನೋಡಿದ್ರೆ ನಾವು ಎಲ್ಲಾ ಕಡೆ ಆ ತರ ಭಾವುಕಗಳು ಏನ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಆದ್ರೆ ಈ ಸಿನಿಮಾದಲ್ಲಿ ಏನಂದ್ರೆ ಎಜುಕೇಶನ್ ಅಲ್ಲಿ ಎಷ್ಟು ನಮ್ಮ ಜನತೆಗಳನ್ನ ಹೆಂಗ್ ಕಾಪಾಡ್ಬೋದು, ಯಾವ ರೀತಿ ರಕ್ಷಣೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಮಟ್ಟಕ್ಕೆ ತೋರಿಸಿದ್ದಾರೆ. ಸೊ ಅದು ದೊಡ್ಡ ಮೆಸೇಜ್ ಅದು. ಆಕ್ಚುಲಿ ಯಾವ್ದು ನಾವು ಪ್ರೊವೋಕ್ ಮಾಡೋ ತರ ಆಗ್ಬಿಡುತ್ತೋ ಅಂತ ಎಲ್ಲರಿಗೂ ಒಂದು ಭಯ ಇತ್ತು ಇನ್ನೇನು ಎಂಡಿಂಗ್ ಅಲ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ ಆ ತರ ಯಾವ್ದು ಒಂದು ಪ್ರೊವೋಕ್ ಮಾಡೋ ತರ ಯಾವ್ದು ಒಂದು ಸೀನ್ ಇದ್ದಿಲ್ಲ. ಎಜುಕೇಶನ್ ಅಲ್ಲಿ ತುಂಬಾ ಕಲ್ತ್ಕೋಬೇಕಾದ ಒಂದು ವಿಷಯಗಳು ಇದರಲ್ಲಿ ಸಿನಿಮಾದಲ್ಲಿ ಅಡಗಿದೆ. ಯಾಕಂದ್ರೆ ನಮ್ಮ ಹಿಂದಿನ ಕಾಲದ ಏನ್ ರೈತರುಗಳು ಎಷ್ಟು ಕಷ್ಟಪಟ್ಟವ್ರೆ, ಯಾವ ರೀತಿ ಅವ್ರನ್ನ ಒಂದ್ಬಿಟ್ಟು ಕಿರುಕುಳದಲ್ಲಿ ಒಳಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನಮ್ಮ ಹಂಪಿ ಅವ್ರಿಗೆ, ಜಡೇಶ್ ಹಂಪಿ ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಈ ತರ ಒಂದು ದೊಡ್ಡ ಸಿನಿಮಾ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ದುನಿಯಾವಿ ಸರ್ ಜೊತೆ ನಾನು ಒಡನಾಟ ಹೆಂಗಿರ್ತಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು ಅಂತ ಎಲ್ಲ ನನ್ನ ಅಂದ್ರೆ ಇವಾಗ ಕರ್ನಾಟಕ ಜನತೆಗಳು ಸಾರ್ ಬಂದ್ರೆ ಒಂದು ಕ್ರೌಡ್ ಇರೋದು, ಆ ಕ್ರೌಡ್ ಬಂದ್ಬಿಟ್ಟು ಒಂದು ಯಂಗ್ಸ್ಟರ್ ಕ್ರೌಡ್ ಆಗಿರೋದು. ಮತ್ತೆ ಆ ತರ ಒಂದು ರೋಡಿಸಮ್ ಸಿನಿಮಾಗಳು ಆ ತರ ಬರ್ತಾನೆ ಇತ್ತು. ಫ್ಯಾಮಿಲಿ ಓರಿಯೆಂಟೆಡ್ ಯಾವ್ದು ಬರ್ತಾ ಇದ್ದಿಲ್ಲ. ಹಾಗಾಗಿ ಒಂದು ವಿಚಾರಗಳು ನಾವು ಸಾರು ಯಾವಾಗ ಕೂತ್ಕೊಂಡು ಮಾತಾಡ್ತೀವಿ, ಸರ್ ಈ ತರ ಫ್ಯಾಮಿಲಿ ಓರಿಯೆಂಟೆಡ್ ನಿಮ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಲ್ಯಾಂಡ್ ಲಾರ್ಡ್ ಬರ್ಲಿ ಸುಮ್ನೆರಮ್ಮ ಅಂತ ಹೇಳ್ತಾ ಇದ್ರು. ನಾನು ಅನ್ಕೊಂಡಿಲ್ಲ. ಮತ್ತೆ ನಾವೆಲ್ಲ ಬಂದ್ಬಿಟ್ಟು ಸೆಂಟಿಮೆಂಟಲಿ ತುಂಬಾ ಅಮ್ಮನ್ನ ಹಚ್ಕೊಂಡಿರೋರು. ತುಂಬಾ ಕಡೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೆಂಟಿಮೆಂಟಲಿ ನೋಡಕ್ ಹೋದ್ರೆ ಅಮ್ಮ ಸೆಂಟಿಮೆಂಟ್ ತುಂಬಾ ಸೂಪರ್ ಆಗಿದೆ. ಅಗೇನ್ ಸೇಮ್ ಟೈಮು ಈ ಮೆಸೇಜ್ ಏನಿದೆ ಅದೊಂದ್ಬಿಟ್ಟು ತುಂಬಾ ಆಳವಾಗಿ ಕೊಟ್ಟಾರೆ ಮೆಸೇಜ್ನ. ಬಂದ್ಬಿಟ್ಟು ಎಲ್ಲದಕ್ಕೂ ಬಂದ್ಬಿಟ್ಟು ಒಂದು ದೊಡ್ಡ ಉತ್ತರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಿನಿಮಾ ಬಂದು ಏನಕ್ಕೆ ನೋಡ್ಬೇಕಂದ್ರೆ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಏನು ಪ್ರಜಾಪ್ರಭುತ್ವ, ಏನಕ್ಕೆ ಈಕ್ವಾಲಿಟಿ, ಯಾರು ಫೈಟ್ ಮಾಡ್ತಾ ಇದಾರೆ, ಏನಕ್ಕೋಸ್ಕರ ಫೈಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ವಾಲಂಟಿಯರ್ ಆಗಿ ಇವತ್ತು ನಾನು ಈ ಸಿನಿಮಾ ನೋಡ್ಬೇಕು, ನಾನು ಏನ್ ದುನಿಯಾವಿ ಸರ್ ಅವರ ದೊಡ್ಡ ಫ್ಯಾನ್ ಆಗಿ ಅಭಿಮಾನಿಯಾಗಿ ಬಂದೆ. ತುಂಬಾ ಫುಲ್ಫಿಲ್ ಆಗಿದೆ, ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಂದ್ರೆ ಆಕ್ಷನ್ ಕಮ್ಮಿ ಆಯ್ತು ಅಂತ ಏನಾರು ಅನ್ಸದ ಸರ್? ಇಲ್ಲ ಸರ್, ಇವಾಗ ಹೇಗಂದ್ರೆ ಭಾವುಕರ ಹಾಕ್ಬಿಟ್ರು ಎಲ್ಲಾರು ಅಷ್ಟೇನೆ. ಇವಾಗ ದುನಿಯಾವಿ ಸರ್ ಥಿಯೇಟರ್ ಮೇಲೆ ಸಿನಿಮಾ ತೆರೆ ಮೇಲೆ ಬಂದ್ರೆ ಅಂತ ಕಿರ್ಚಿ ಗಂಟ್ಲಲ್ಲಿ ಹೋಗ್ಬಿಡೋದು. ನಾನು ಫಸ್ಟ್ ಟೈಮ್ ದುನಿಯಾವಿ ಸರ್ ಥಿಯೇಟರ್ ಮೇಲೆ ಬಂದಾಗ ಎಲ್ಲಾರು ಭಾವುಕರ ಹಾಕ್ಬಿಟ್ರು, ಫುಲ್ ಸೈಲೆಂಟ್ ಆಗಿದ್ರು. ಅದು ಅಂದ್ರೆ ಎಮೋಷನಲ್ ಸೀನ್ಸ್ ಥಿಯೇಟರ್ ಮೇಲೆ ಸಿನಿಮಾ ತೆರೆ ಮೇಲೆ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಮ್ಗೆ. ಸೊ ಅದರ್ವೈಸ್ ಅದನ್ನ ಬಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ, ನಾನು ದುನಿಯಾವಿ ಸರ್ ಕೇಳಿ ಈ ತರ ಒಂದು ಇದು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ನಾನು. ಮತ್ತೆ ಒಂದು ಸಾರ್ನ ಬಿಟ್ಟು ಆ ಕ್ಯಾರೆಕ್ಟರ್ನ ಹೇಳ್ತಾ ಇದ್ದೀನಿ. ಆ ಕ್ಯಾರೆಕ್ಟರ್ ಎಷ್ಟೇ ದೊಡ್ಡ ಬಲಶಾಲಿ ಆಗಿದ್ರು ಕೂಡ ತನ್ನ ಕುಟುಂಬಕ್ಕೋಸ್ಕರ, ತನ್ನ ಊರಿಗೋಸ್ಕರ ಎಷ್ಟು ಒಂದು ಅವನ ಶಕ್ತಿ ಏನೇ ಇದ್ರು ಅದನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡು ಒಳ್ಳೆ ನನ್ ಕೋಪ ಎಲ್ಲಾರನ್ನೂ ಕೆಡಿಸ್ಬಿಡುತ್ತೆ ಅನ್ನೋ ಒಂದು ದೊಡ್ಡ ಭಾವನೆ ಇಟ್ಕೊಂಡು ಆ ಕ್ಯಾರೆಕ್ಟರ್ ಮುಂದೆ ಬಂದಿದೆ. ಇದು ಗೆಲುವು ಸಿಗ್ಲೇಬೇಕು, 100% ಸಿಕ್ಕೇ ಸಿಗುತ್ತೆ. ದೊಡ್ಡ ಮಟ್ಟಕ್ಕೆ ರಾಷ್ಟ್ರ ಪ್ರಶಸ್ತಿ, ನಾನು ಇದನ್ನ ಈ ಸಿನಿಮಾನ ಒಂದು ದೊಡ್ಡ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಇದಕ್ಕೆ ನಾನು ನೋಡ್ತಾ ಇದ್ದೀನಿ. ಸೊ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಸರ್, ರೈತರಿಗೋಸ್ಕರ ಮಾಡಿರೋ ಫಿಲಮ್ ಇದು. ಸೊ ರೈತರಿಗೆ ಒಂದು ಮೋಟಿವೇಶನ್ ಅಂಡ್ ಅವ್ರ ಮಕ್ಳಿಗೆ ಕಲಿಕೆ ಕೊಡಿಸ್ಬೇಕು ಅಂತ ಇದೆ. ಸೊ ರೈತರಿಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಇನ್ನು ರೈತರಿಗೆ ಏನ್ ನ್ಯಾಯ ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀನಿ. ಮೊನ್ನೆ ನೋಡ್ಬೋದಾಗಿತ್ತು, ದೆಹಲಿಯಲ್ಲಿ ಹೋಗಿ ಹೋರಾಟ ಮಾಡ್ತಾ ಇರ್ತಾರೆ. ಇನ್ನೂ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಜಮೀನುಗಳು ಸಿಗಲ್ಲ, ಒತ್ತುವರಿ ಮಾಡ್ಕೊಂಡಿರ್ತಾರೆ, ಮತ್ತೆ ಹಲವಾರು ಸಮಸ್ಯೆಗಳಿದೆ.
ಸೊ ನಾವು ಸಿಟಿಯಲ್ಲಿ ಇರೋದ್ರಿಂದ ನಮ್ಗೆ ಅಷ್ಟು ಗೊತ್ತಿಲ್ಲ, ಪೇಪರ್ ಓದಿನೋ ಯಾವುದೋ ಒಂದು ಶಾರ್ಟ್ಸ್ ನೋಡಿನೋ ನಾವು ಮಾತಾಡ್ಬೋದು ಅದನ್ನ. ಸೊ ಸಿನಿಮಾ ಮೂಲಕ ತೋರಿಸಿದ್ರಿಂದ ಇಷ್ಟೆಲ್ಲ ಕಿರುಕುಳ ನಡೆದು ಅವರು ಅಷ್ಟು ಕಂಟ್ರೋಲ್ ಆಗಿ ಇರೋದು ಹೆಂಗ್ ಸಾಧ್ಯ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಭಯ ಬಂದ್ಬಿಟ್ಟು ಫ್ಯಾಮಿಲಿ ಭಯ ಅಂತಾನೆ ಹೇಳಕ್ಕಾಗುತ್ತಾ, ಇಲ್ಲ ಏನಂತಾನೆ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ದೊಡ್ಡ ಮೆಸೇಜ್ ಇದರಲ್ಲಿದೆ. ಸೊ ಯಾವುದೇ ಆಗಲಿ ತನ್ನ ಏನು ಮುಂದಿನ ಪೀಳಿಗೆಯನ್ನು ಚೆನ್ನಾಗಿ ಓದಿಸಿದ್ರೆ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿದ್ರೆ ಒಂದು ಊರು ಚೆನ್ನಾಗಿರುತ್ತೆ, ಒಂದು ಊರು ಚೆನ್ನಾಗಿದ್ರೆ ಒಂದು ದೇಶ ಚೆನ್ನಾಗಿರುತ್ತೆ. ಸೊ ಅದನ್ನ ದೊಡ್ಡ ಮೆಸೇಜ್ನ ಕೊಟ್ಟಿದ್ದಾರೆ. ಸೊ ಇದ್ರ ಮೂಲಕ ತುಂಬಾ ಜನ ಎಚ್ಚರಿಸ್ಕೊಳ್ತಾರೆ. ತುಂಬಾ ಜನ ಇದರಲ್ಲಿ ಯಾವ ಕ್ಯಾರೆಕ್ಟರ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ನೋಡಿರ್ತೀವಿ, ಅವ್ರಿಗೂ ಒಂಚೂರು ಭಯ ಬಂದಿರುತ್ತೆ, ಎಜುಕೇಶನ್ಲಿ ಬಂದು ಈ ತರನು ಬಂದು ನಮ್ಮನ್ನ ಕಂಟ್ರೋಲ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ದೊಡ್ಡ ಮೆಸೇಜ್ ಇರ್ತದೆ ಸಿನಿಮಾದಲ್ಲಿ. ಸೊ ಎಜುಕೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಹೌದು, ಖಂಡಿತ ಸರ್, ಖಂಡಿತ. ಯಾವುದೋ ಒಂದ್ ಕಡೆ ನಾವು ಎಜುಕೇಶನ್ ನಾನು ಕಳ್ಕೊಂಡಿದ್ದೀನಿ ಅಂತ ಆದಾಗ ನಮ್ಮ ತಾಯಿ ಬಂದು ಮನೆ ಕೆಲಸ ಮಾಡೋರು, ಅವಾಗೆಲ್ಲ ಹೇಳೋರು, ನನಗೆ ಅರ್ಥ ಆಗ್ತಾ ಇದೆಯಲ್ಲ, ನೀನು ಎಷ್ಟು ಹೊತ್ತೇ ನಾನು ಓದಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದು ಅಮ್ಮ 5 ಗಂಟೆ ಕಷ್ಟ ಗೊತ್ತಿಲ್ಲ, ಹಂಗೆ ಬೆಳೆದ್ಬಿಟ್ವಿ. ಅಮ್ಮ ಇಲ್ದಿದ್ದಾಗ ಗೊತ್ತಾಯ್ತು ಕಷ್ಟ ಅಂದ್ರೆ ಇದು. ಕೆಲಸ 4 ಕಡೆ ಕೆಲಸ ಸಿಗ್ತಾ ಇದ್ದಿಲ್ಲ. ಸೊ ಆ ತರ ಒಂದು ಅಳದಾಡ್ಬಿಟ್ಟಿದೀವಿ. ಸೊ ಅಮ್ಮ ನನಗೆ ಸಜೆಸ್ಟ್ ಮಾಡಿದ್ದು ಜಿಮ್ಗೆ ಹೋಗೋ ಅಂತ ಹೇಳ್ಬಿಟ್ಟು. ಆ ಜಿಮ್ ಇಲ್ಲ ಅಂತಂದ್ರು ನಮ್ಗೆ ಫ್ಯಾಮಿಲಿ ರನ್ ಮಾಡೋದಿಕ್ಕೆ, ಸೊಸೈಟಿಯಲ್ಲಿ ಯಾವ್ದೋ ಒಂದು ಹೆಸರು ಮಾಡ್ಕೊಳೋದಿಕ್ಕೆ ಅಂತ ಒಂದು ಕೆಲಸ ಸಿಕ್ಕಿರೋದು, ಒಂದು ರೆಪ್ಯುಟೇಷನ್ ಸಿಕ್ಕಿರೋದು, ಅದೆಲ್ಲ ಸಿಕ್ಕಿರೋದು. ಕಳ್ಕೊಂಡಿರೋದು ನನ್ಗೆ ಗೊತ್ತಾಗುತ್ತೆ. ನಾನು ಇವಾಗಲೂ ಅಷ್ಟೇ, ಇವಾಗಿನ ಜನರೇಷನ್ ಯಂಗ್ಸ್ಟರ್ಸ್ಗಳು ಎಲ್ಲ ತುಂಬಾ ಕಡೆ ಕೆಟ್ಟೋಗ್ತಾ ಇದ್ದಾರೆ. ತುಂಬಾ ಕಡೆ ನಾವು ಒಳ್ಳೆ ಸುದ್ದಿನ ನೋಡ್ತಾನೆ ಇಲ್ಲ. ಯಾವ್ದೋ ಒಬ್ರು ಹೋಗಿ ಚೆಸ್ ಆಡ್ತಾರೆ, ಎಲ್ಲೋ ಹೋಗಿ ಗೆಲ್ಕೊಂಡ್ ಬರ್ತಾರೆ, ಅವ್ರನ್ನ ರೆಕಗ್ನೈಸ್ ಮಾಡೋದಿಕ್ಕೇನೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹುಡ್ಕೋ ಒಂದು ಪರಿಸ್ಥಿತಿ ಬಂದೈತಿ ಇವಾಗ. ಸೊ ಅಂತದ್ರಲ್ಲಿ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ನಾವು ಏನಂತ ತೋರ್ಸ್ಕೊಳೋದಿಕ್ಕೆ, ಯಾಕಂದ್ರೆ ನಾವು ರನ್ನಿಂಗ್ ಬಿಹೈಂಡ್ ಸಕ್ಸಸ್ ಅಂತ ಓಡ್ತಾ ಇದ್ವಿ, ಗೊತ್ತಿಲ್ಲ ನಮ್ಗೆ ಎಲ್ಲಿ ಓಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ನಮ್ಮ ಇನ್ಷಿಯಲ್ ಹಿಂದೆ ಒಂದು IAS IPS ಯಾವ್ದೋ ಒಂದು MBBS ಯಾವ್ದೋ LLP ಯಾವ್ದೋ ಒಂದು ಹಾಕೊಂಡ್ರೆ ಆ ಓದ್ ನಮ್ಮನ್ನ ಕಾಪಾಡ್ಕೊಂಡು ಬಂದ್ಬಿಡುತ್ತೆ. ಸೊ ಓದಿಗೆ ಅಷ್ಟು ಪವರ್ ಇದೆ ಸರ್. ನೆಕ್ಸ್ಟ್ ನಿಮ್ನ ನಾವು ಯಾವಾಗ ವಿಜಯ್ ಸರ್ ಜೊತೆ ನೋಡೋದು? ಸರ್ ನಾನು ಈಗರ್ಲಿ ವೇಟಿಂಗ್. ಯಾಕಂದ್ರೆ ವಿಜಯಣ್ಣ ಫ್ಯಾನ್ಸ್ ಎಲ್ಲ ತುಂಬಾ ಜನ ನಾನು ಕೇಳ್ಬಿಟ್ರು. ಹಂಗಾಗಿ ಅಂದ್ರೆ ಕತೆ ಡಿಮ್ಯಾಂಡ್ ಮಾಡಬೇಕು. ಡ್ರ್ಯಾಗನ್ ಮಂಜು ಅವ್ರನ್ನು ವಿಜಯ್ ಸರ್ನು ಒಟ್ಟಿಗೆ ನೋಡ್ಕೊಳೋದಿಕ್ಕೆ ಕತೆ ಡಿಮ್ಯಾಂಡ್ ಮಾಡಿದ್ರೆ 100% ಕರೀತಾರೆ. ಸೊ ಕರೀಲೇಬೇಕು. ನೆಕ್ಸ್ಟ್ ಸಿನಿಮಾ ಆಲ್ಮೋಸ್ಟ್ ಕರಿಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಗ್ಯಾಪ್ ಆಗೋಯ್ತು, ಆಲ್ಮೋಸ್ಟ್ ಒಂದು 3 years ಆಗೋಯ್ತು ಅಣ್ಣ ಜೊತೆ ಶೂಟ್ ಮಾಡಿ. ಸೊ ಅಗೇನ್ ಸಿಕ್ಕಿದ್ರೆ ನಾನು ಒಂದು ಲಕ್ಕಿ ಅಂತ ಅನ್ಕೋತೀನಿ. ಯಾಕಂದ್ರೆ ಸಾರ್ ಜೊತೆ ಮಾಡುವಾಗ ಒಂದು ಇನ್ನೂ ಕಲಿಯೋದು ತುಂಬಾ ಇದೆ. ಜೀವಮಾನ ಪೂರ ಸಾಯಗೊಂಡ ಕಲಿತಾನೆ ಇರ್ತೀವಿ. ಹೆಚ್ಚು ಈ ಸಿನಿ ಇಂಡಸ್ಟ್ರಿಯಲ್ಲಿ ತುಂಬಾ ಕಲಿಬೇಕಂತ ಇದ್ದೀನಿ. ಸೊ ಅಣ್ಣ ಜೊತೆ ಇದ್ರೆ ಇನ್ನೊಂಚೂರು ಇವಾಗ ಕಲ್ತ್ಕೊಂಡಿರೋದು ಆಲ್ಮೋಸ್ಟ್ ಎಲ್ಲರೂ ಖುಷಿ ಆಗ್ತದೆ. ಯಾಕಂದ್ರೆ ಕಲ್ತಿರೋ, ಇವಾಗ ನಾನು ಹೋಗಿ ಎಲ್ಲೇ ತಪ್ಪು ಮಾಡಿದ್ರೆ ಕೂಡ ಕಲ್ತಿರೋ ಜಾಗಕ್ಕೆ ಬಂದ್ಬಿಟ್ಟು ಕೆಟ್ಟ ಹೆಸರು ಬರೋದು. ಸೊ ಅಷ್ಟು ನನ್ನ ತರ್ತಾ ಇಲ್ಲ ಎಲ್ಲೂ ಅಷ್ಟೇ. ಅವ್ರು ಏನ್ ಹೇಳ್ಕೊಟ್ಟಿದಾರೋ ಅದನ್ನ ಫಾಲೋ ಅಪ್ ಮಾಡ್ಕೊಂಡು, ಟೈಮಿಂಗ್ ಇಂದ ಪಂಚುವಾಲಿಟಿಯಿಂದ ಇಟ್ಕೊಂಡು ಶೂಟಿಂಗ್ ಮುಗಿಸಿ ಬರೋ ಗಂಟಾನು ಯಾವುದೇ ರೀತಿ ನಮ್ದು ಫಾಲ್ಟ್ ಇರಬಾರ್ದಂತ ಇವಾಗ ಗಂಟು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡೋಗ್ತಾ ಇದ್ದೀನಿ ಅವ್ರ ಭಯದಿಂದ. ನನ್ಗೆ ಅದೇನಿಲ್ಲ. ಯಾಕಂದ್ರೆ ಇವಾಗ ತಾಯಿ ಕೊಟ್ಟ ಹೆಸರನ್ನ ಇಷ್ಟು ದೂರ ಕಾಪಾಡ್ಕೊಂಡ್ ಬಂದ್ಬಿಟ್ವಿ. ಇವಾಗ ಸಾರ್ ಒಂದು ದೊಡ್ಡ ಹೆಸರು ಕೊಟ್ಟಿದ್ದಾರೆ. ಸೊ ಇಡೀ ಕರ್ನಾಟಕ ಫುಲ್ ಎಲ್ಲಾನು, ಕರ್ನಾಟಕ ಅಂತಿಲ್ಲ, ನಾವು ಗೂಗಲ್ ಹೊಡೆದ್ರೆ ಬರ್ತೀವಿ, ನಾವ್ ಎಲ್ಲೋ ಇದ್ವಿ, ಗೂಗಲ್ ಅಲ್ಲಿ ಬರೋ ತರ ಮಾಡಿದ್ರು. ಸೊ ಅಷ್ಟು ಬಂದಾಗ ಅವ್ರಿಗಾದ್ರೂ ನಿಯತ್ತಾಗಿರ್ಬೇಕು. ಆ ಒಂದು ಇದಕ್ಕಾದ್ರೂ ನಾನು ಮಾಡ್ಬೇಕಲ್ವಾ ಸರ್. ಅದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಪ್ರಿಪ್ರೇಷನ್ ಇದೆ. ಅವ್ರ ಜೊತೆ ಮಾಡೋದಕ್ಕೆ ತುಂಬಾ ಈಗಾರ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಿಟ್ಕೊಟ್ಟಿದ್ಗೆ. ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಫಿಲಮ್ಸ್ಗೆಲ್ಲದಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಡಿಯನ್ಸ್ ಯಾರೆಲ್ಲ ಸಂವಿಧಾನ ಇಷ್ಟಪಡ್ತೀರಿ, ಯಾರೆಲ್ಲ ಅಂಬೇಡ್ಕರ್ನ ಇಷ್ಟಪಡ್ತೀರಿ, ಯಾರೆಲ್ಲ ಮಹಾತ್ಮ ಗಾಂಧೀಜಿ ತತ್ವಗಳನ್ನ ಇಷ್ಟಪಡ್ತೀರಿ, ಯಾರೆಲ್ಲ ಸಮಾನತೆಯನ್ನು ಇಷ್ಟಪಡ್ತೀರಿ, ಪ್ರಜಾಪ್ರಭುತ್ವವನ್ನು ಇಷ್ಟಪಟ್ರೆ ಖಂಡಿತವಾಗಲೂ ಕೂಡ ನಿಮಗೆ ಇಷ್ಟ ಆಗುವಂತ ಸಿನಿಮಾ ಇದು. ಗಣರಾಜ್ಯೋತ್ಸವಕ್ಕೆ ಸಾರ್ಥಕ್ ಫಿಲಿಮ್ಸ್ ಸಲಗ ದುನಿಯಾ ವಿಜಯ್ ಅವರು, ರಾಜ್ ಬಿ ಶೆಟ್ಟಿ ಅವರು, ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು ಸೇರಿ ಮಾಡೋದು ಅದ್ಭುತ ಸಿನಿಮಾ. ಆ ಸಿನಿಮಾದಲ್ಲಿ ಇರೋದು ನನಗೂ ಖುಷಿ ಇದೆ. ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ಮೂವಿಲಿ ನೀವು ಆಕ್ಟ್ ಮಾಡಿದ್ದೀರಾ, ಏನ್ ಅನ್ನಿಸ್ತು? ಅದೇ ಬ್ರೋ, ದೇಶದ ಬೆನ್ನೆಲುಬು ರೈತ ಅಂತಾರೆ. ಅಂತ ರೈತನಿಗೆ ಸಿಂಪತಿ ತೋರಿಸಿರ್ತೀವಿ. ದೇ ಡೋಂಟ್ ನೀಡ್ ಸಿಂಪತಿ ಬ್ರೋ, ದೇ ನೀಡ್ ದ ರೆಸ್ಪೆಕ್ಟ್. ಏಕೆ ಅಂತಂದ್ರೆ ಅವರಿಗೆ ಯಾವುದೇ ತರದ ಸಿಂಪತಿ ಬೇಡ. ಅವ್ರಿಗೆ ಸಿಗ್ಬೇಕಾಗಿರೋಂಥ ಬೆಳೆಗೆ ತಕ್ಕಂತ ಬೆಲೆ, ಅವ್ರಿಗೆ ಸಿಗ್ಬೇಕಾದ್ರೆ ರೆಸ್ಪೆಕ್ಟ್. ಇವೆರಡು ಸಿಕ್ಬಿಟ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಲ್ವಾ. ಇದನ್ನ ಮೋಟಿವೇಟ್ ತಗೊಂಡ್ ಮಾಡಿರೋಂಥ ಸಿನಿಮಾ ಇದು. ಇಂಥ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅಂತಂದ್ರೆ ಅದು ವಿಜಯ್ ಸರ್ ಅವರ ಚೈಲ್ಡ್ ಕ್ಯಾರೆಕ್ಟರ್. ಇದು ಆಕ್ಟ್ ಮಾಡಿ ಅಂದ್ರೆ ನಾನು ತುಂಬಾ ಅದೃಷ್ಟವಂತ ಅನ್ಕೊಂತೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಅದು ಉಮಾಶ್ಯಾಮ ಅವರ ಮಗನ ಕ್ಯಾರೆಕ್ಟರ್. ಸೊ ತುಂಬಾ ಖುಷಿ ಆಗ್ತಿದೆ. ಸಿನಿಮಾ ನೋಡಿ, ಎಲ್ಲರೂ ಬಂದು ನೋಡಿ, ಹರಿಸಿ ಬೆಳೆಸಿ. ಒಂದು ರೀಸನ್ ಹೇಳಿ ಸರ್, ಏನಕ್ಕೆ ಆಡಿಯನ್ಸ್ ಬಂದು ಈ ಮೂವಿ ನೋಡ್ಬೇಕು?
ಸರ್ ಮೇನ್ ರೀಸನ್ ಕಾನೂನು ಸರ್. ಕಾನೂನು ಪ್ರಕಾರ ಇವಾಗ ಏನೇ ಅನ್ಯಾಯ ಆದ್ರೂ ಅದನ್ನ ಕರೆಕ್ಟ್ ಆಗಿ ಪ್ರೊಜೆಕ್ಟ್ ಮಾಡೋದೇ ಕಾನೂನ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರನೇ ಹೋಗ್ಬೇಕು. ಸೊ ಆ ರೂಲ್ಸ್ ಏನೇನಿದೆ ಅದನ್ನೇನೇನಂತ ಪಾಲಿಸ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಈ ಮೂವಿ ನೋಡ್ಬೇಕು ಸರ್. ಆಮೇಲೆ ವಿಜಯ್ ಸರ್ ಅವರ ಪರ್ಫಾರ್ಮೆನ್ಸು ಸರ್ ನೀವು ನೋಡಿರ್ಬೋದು ಸರ್, ನೀವು ನೋಡಿದಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದ ವೇರಿಯೇಷನ್ಗೂ ಎಂಡ್ ಅಲ್ಲಿ ಇರೋ ವೇರಿಯೇಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಈ ವೇರಿಯೇಷನ್ಸು ಆಮೇಲೆ ಉಮಾಶ್ರಮ್ ಅವ್ರ ಪರ್ಫಾರ್ಮೆನ್ಸು, ರಚಿತಾ ಮ್ಯಾಮ್ ಅವ್ರ ಪರ್ಫಾರ್ಮೆನ್ಸ್ ನೋಡಿರ್ಬೋದು. ರಚಿತಾ ಮ್ಯಾಮ್ ಅವರು ಬೇರೆ ಸಿನಿಮಾದಲ್ಲೆಲ್ಲ ಗ್ಲಾಮರಸ್ ಆಗಿರ್ತಾರೆ, ಇವತ್ತು ರಿಲೀಸ್ ಆಗಿರೋ ಕಲ್ಟ್ ಮೂವಿಯಲ್ಲಿ ನೋಡ್ಬೋದು ಸರ್, ತುಂಬಾ ಗ್ಲಾಮರಸ್ ಆಗಿರ್ತಾರೆ. ಈ ಮೂವಿಯಲ್ಲಿ ತುಂಬಾ ಏನೋ ಆ ತರ ಗೆಟಪ್ ಹಾಕೊಂಡು ಮಾಡ್ಬೇಕಂದ್ರೆ ಒಂದು ಗಟ್ಸೇ ಬೇಕು ಸರ್. ಸೊ ಅದಕ್ಕಾದ್ರೂ ಬಂದು ನೋಡ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದ್ ರೀಸನ್ ಹೇಳಿ, ಏನಕ್ಕೆ ಆಡಿಯನ್ಸ್ ಬಂದು ಈ ಮೂವಿ ನೋಡ್ಬೇಕು? ಸೂಪರ್ ಆಗಿದೆ ಫಿಲಮ್. ಹಳ್ಳಿಯವ್ರು ನೋಡ್ಬೇಕು ಜಾಸ್ತಿ, ಸಿಟಿಯವ್ರಿಗೆಲ್ಲ ಇಷ್ಟ ಆಗಲ್ಲ ಇದು. ಸಿಟಿಯವ್ರಿಗೆ ಇಷ್ಟ ಆಗಲ್ವಾ? ಏನು ಸಂವಿಧಾನ ಸಿಟಿಯವ್ರಿಗೆ ಏನ್ ಇಷ್ಟ ಆಗಂದ್ರೆ ಅವ್ರ ಆಕ್ಟಿಂಗ್ ಇಷ್ಟ ಆಗುತ್ತೆ ಅಷ್ಟೇ. ಇಷ್ಟ ಆಗುತ್ತೆ, ಬಟ್ ಸಂವಿಧಾನ ಎಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಸುತ್ತೆ. ಹಳ್ಳಿಲಿ ರೀಚ್ ಆಗಿಲ್ವಾ? ಎಲ್ಲರಿಗೂ ರೀಚ್ ಆಗುತ್ತೆ ಬ್ರೋ, ಎಲ್ಲರಿಗೂ ಇಷ್ಟ ಆಗುತ್ತೆ ಅದು. ಮಸ್ತಾಗಿ ಮಾಡೋರೆ, ಪಕ್ಕ ಹೊಡೋದು, ಸಕ್ಕದ ಹೊಡೋದು. ಸ್ಟೋರಿ ಹೆಂಗಿದೆ? ಇಷ್ಟ ಆಗುತ್ತೆ, ಫ್ಯಾಮಿಲಿ ಬಂದು ನೋಡ್ಬೋದು ಫಿಲಮ್. ಸೂಪರ್ ಆಗಿದೆ, ಸ್ಟೋರಿ ಚೆನ್ನಾಗಿದೆ. ಸಕ್ಕದಾಯ್ತು ಬ್ರೋ, ಮಸ್ತಾಗಾಯ್ತು, ಸೂಪರ್ ಆಗಿದೆ. ಸಂವಿಧಾನ ಫಿಲಿಮ್ ಅದ ಅಣ್ಣ. ಹಳ್ಳಿ ಬ್ಯಾಕ್ವರ್ಡ್ ಕಾಸ್ಟ್ ಏನು ಬಂದಿವಲ್ಲ ಆ ತರ ಮಾಡ್ಯಾನ ಅಣ್ಣ. ಆ ಇದ್ದು ಅಣ್ಣನ ಮಗಳು ಅಣ್ಣ. ಒಂದು ಒಳ್ಳೆ ವಿಷಯ ಹೇಳಿ ಸರ್, ಏನಕ್ಕೆ ಜನ ಬಂದು ಈ ಪಿಕ್ಚರ್ ನೋಡ್ಬೇಕು? ನಾವೇನಂತೀವಿ ಅಣ್ಣ, ನಮ್ ಸೌಗಡ ಹೈದರಾಬಾದ್ ಕರ್ನಾಟಕ, ನಾವು ಗುಲ್ಬರ್ಗದ ಇದ್ದಣ್ಣ. ಹೈದರಾಬಾದ್ ಕರ್ನಾಟಕ ಫಿಲಿಮ್ ತೆಗೆದ ಅಣ್ಣ. ನಮ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಫಿಲಿಮ್ ಅದ ಅಣ್ಣ. ಹಳ್ಳಿಯವ್ರಿಗೆ ಹೆಂಗ್ ಇಡ್ತಾರಲ್ಲ ಆ ತರ ಮಾಡ್ಬಿಟ್ಟಣ. ಚೆನ್ನಾಗಿದೆ ಫಿಲಮ್ ಅಣ್ಣ, ಸೂಪರ್ ಅಣ್ಣ, ಸೂಪರ್ ಅಣ್ಣ. ನಾವು ಡವಿಲ್ ಬಿ ನೋಡಿದೇವ ಅಣ್ಣ, ಇದು ಬಿ ಅದ್ರಕ್ಕ ಸೂಪರ್ ಅಣ್ಣ. ಚೆನ್ನಾಗಿತ್ತಾ? ರಕ್ಷಿತಾ ತಂಗಿ ಬಿ ಭಾರಿ ಸೂಪರ್ ಮಾಡಲ್ಲ. ದುನಿಯಾ ಇಜ್ಜಿ ಅಣ್ಣನ ಮಗಳು ಬಿ ಸೂಪರ್ ಮಾಡಲ್ಲ. ಕಾಸ್ ಮಗಳೇ ಅದೇನಂತಾರ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೆಸ್ ಹಾಕದ ಸೂಪರ್ ಮಾಡ ಮಗಳು ಬಿ ಸೂಪರ್.